ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ನಿಮ್ಮ ಸಪೋರ್ಟ್, ನಿಮ್ಮ ಅಭಿಮಾನ ಸದಾ ನನ್ನ ಮೇಲೆ ಇದೇ ತರ ಇರ್ಲಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ನಂದು ಒಂದು ಸ್ಮಾಲ್ ರಿಕ್ವೆಸ್ಟ್, ಅಂದ್ರೆ ನಂದು ಒಂದು ಹೊಸ ಚಾನಲ್ ಅನ್ನ ಓಪನ್ ಮಾಡ್ತಾ ಇದ್ದೇನೆ, ಆರ ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು. ಅದು ಪ್ಯೂರ್ಲಿ ಹೆಲ್ಪಿಂಗ್ ವಿಡಿಯೋ, ಅಂದ್ರೆ ನಾನು ಗಳಿಸ್ತಾ ಇರುವಂತಹ ಸಂಪಾದನೆಯಲ್ಲಿ ಅಟ್ಲೀಸ್ಟ್ ನನ್ನ ಕೈಲಾಗಿದ್ದು ಒಂದು 5% 10% ಅಂತ ಹೇಳ್ಬಿಟ್ಟು ನಾನು ಬಡವರಿಗೆ ಮೀಸಲಾತಿಯಾಗಿ ಇಡಬೇಕು ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡಿಕೊಂಡು ಒಂದು ಹಾರ ಕ್ರಿಯೇಟರ್ಸ್ ಅನ್ನೋ ಒಂದು ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮ್ಮ ಅಭಿಮಾನ ಈ ಹಾರ ಮದನ್ ಮೇಲೆ ಯಾವ ತರ ಹಿಟ್ರಿ, ಅದೇ ತರನೇನೆ ಈ ಹಾರ ಕ್ರಿಯೇಟರ್ಸ್ ಅನ್ನ ಕೂಡ ನೀವು ಇದೇ ತರ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ. ನಾಳೆ ಇಲ್ಲ ಸಂಡೇ ಚಾನಲ್ ಅನ್ನ ಅಫಿಷಿಯಲ್ ಆಗಿ ಎಲ್ಲರ ಮುಂದೆ ಓಪನ್ ಮಾಡ್ತಾ ಇದ್ದೇನೆ. ಅದರ ಲಿಂಕ್ ಅನ್ನು ಕೂಡ ನಾನು ನೆಕ್ಸ್ಟ್ 2 ವಿಡಿಯೋಸ್ ಅಲ್ಲಿ ನಾನು ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಮೊದಲನೇ ವಿಡಿಯೋ ಯಾವುದಾದ್ರೂ ಒಂದು ಅನಾಥಾಶ್ರಮದಲ್ಲಿ ನನ್ನ ಓಪನಿಂಗ್ ಅನ್ನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಅದು ಇನ್ನೂ ಪ್ಲಾನ್ ಆಗಿಲ್ಲ, ಅದಕ್ಕೋಸ್ಕರ ವಿಡಿಯೋ ಲೇಟ್ ಆಗ್ತಾ ಇದೆ. ಫ್ರೆಂಡ್ಸ್, ನಿಮ್ಮ ಸಪೋರ್ಟ್, ಅಭಿಮಾನ ಸದಾ ನನ್ನ ಮೇಲೆ ಇದೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನಂತ ಅಂದ್ರೆ, ನಮ್ಮ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಏನು 6 ತಿಂಗಳಾಯ್ತು, 6 ತಿಂಗಳಿಂದ ಇನ್ನ ಯಾರಿಗೂ ಕೂಡ ಯಾವುದೇ ಖಾತಾ ಕೂಡ ಸಿಕ್ಲಿಲ್ಲ. ಅದು ಇವಾಗ ಏನು ಪ್ರೋಗ್ರೆಸ್ ಆಗಿದೆ, ಹೇಗ್ ಪ್ರೋಗ್ರೆಸ್ ಆಗಿದೆ ಸರ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಲ್ ಮಾಡಿ ಕೇಳ್ತಾ ಇದ್ರಿ. ಅದರಲ್ಲಿ ಇವಾಗ ಡಿ ಕೆ ಶಿವಕುಮಾರ್ ಅವರು ಏನು CM ಆಗಿ ಪಾದಾರ್ಪಣೆ ಮಾಡಿದ್ರು, ಅವಾಗಿಂದ ಯಾವುದೇ ಕೆಲಸಗಳು ಕೂಡ ಇನ್ನು ಫಾಸ್ಟ್ ಆಗಿ ಚಾಲನೆಗೆ ಬಿಟ್ಟಿಲ್ಲ. ಯಾಕಂದ್ರೆ ಇನ್ನು ಕೂಡ ಅವರು ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡೋದ್ರಲ್ಲೇನೇನೆ ಇದಿದೆ. ಮತ್ತೆ ಮಿನಿಸ್ಟರ್ ಇದರಲ್ಲಿ ಗೊಂದಲಗಳು ಕೂಡ ಇರೋದ್ರಿಂದ ಅವರು ಯಾವುದೇ ವರ್ಕ್ ಅನ್ನು ಕೂಡ ಇದಾಗದೆ ಡಿಲೇ ಆಗ್ತಾ ಇತ್ತು. ಆದ್ರೆ ನಮ್ಮ RDPR ಏನು ಈ ಸ್ವತ್ತು ಒಂದು ಇದರಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಆಲ್ರೆಡಿ ವೆರಿಫಿಕೇಶನ್ ಅಂತೂ ಕೂಡ 100% ಸ್ಟಾರ್ಟ್ ಆಗಿದೆ. RI VA ಮತ್ತೆ PDO ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ವೆರಿಫಿಕೇಶನ್ ಎಲ್ಲಾನು ಹಾಗೆ ಅವರು ರಿಪೋರ್ಟ್ ಹಾಕಿದ್ರು ಅಂತಂದ್ರೆ ನಿಮ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ EO ಬರುತ್ತೆ, EO ಇಂದ PDO ಬರುತ್ತೆ, PDO ಡೈರೆಕ್ಟ್ ಲಾಗಿನ್ ಆಗಿ ಅವರು ಅಪ್ರೂವಲ್ ಅನ್ನ ಕೊಡ್ತಾರೆ. ಇವಾಗ ಇರೋ ಮಾಹಿತಿ ಪ್ರಕಾರ ಪ್ರತಿಯೊಂದು ಫೈಲು ಕೂಡ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಇದೆ. ಆ ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ EOಗೆ ಇನ್ನೇನು ಈ ವಾರದಲ್ಲಿ ಎಲ್ಲಾ ಫೈಲ್ಸ್ ಕೂಡ ಸುಮಾರು 1.5 ಲಕ್ಷ ಫೈಲ್ಸ್ EOಗೆ ಬರ್ತಾ ಇದೆ. EO ಇಂದ ಅಪ್ರೂವಲ್ ಆದ ತಕ್ಷಣ PDOಗೆ ಬರುತ್ತೆ. PDOಗೆ ಆಲ್ರೆಡಿ ಲಾಗಿನ್ ಆಕ್ಸೆಸ್ ಕೊಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ನಮ್ಮ ಸರ್ಕಾರದಿಂದ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅದು NIC ಯಾವಾಗ ಎಂಟ್ರಿ ಆಯ್ತು ಅವಾಗಿಂದನೂ ಫುಲ್ ಎಲ್ಲ ವರ್ಕ್ ಕೂಡ ಪ್ರೋಗ್ರೆಸ್ ಆಗ್ತಾ ಇದೆ. ಮತ್ತೆ BBMP ಬಿ ಖಾತಾ ಇಂದ ಎ ಖಾತಾ ಆಗ್ಬೋದು ಅಥವಾ BBMP ಈ ಖಾತಾ ಆಗ್ಬೋದು, ಎರಡೂ ಕೂಡ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಇದರಲ್ಲಿ ಒಂದೇ ಒಂದು ಕ್ಲಾರಿಫಿಕೇಶನ್ ಏನಂತ ಅಂದ್ರೆ, ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ಯಾರ್ದೆಲ್ಲನೂ ಮುಂಚೆ ಈ ಖಾತಾ ಇತ್ತು, ಅವರಿಗೆ ಮಾತ್ರನೇನೆ ಈ 5% ಇಂದ 2% ಡಿಕ್ರೀಸ್ ಆಯ್ತಲ್ಲ, ಆ 2% ಅಪ್ಲಿಕೇಬಲ್ ಆಗ್ತಾ ಇರೋದು. ಇದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಹೊಸದಾಗಿ ಯಾರು ಈ ಖಾತಾ ಮಾಡಿ ಹಂಗೆ ಡೈರೆಕ್ಟ್ ಎ ಖಾತಾ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅವ್ರದ್ದೆಲ್ಲ ಕೂಡ ಡೈರೆಕ್ಟ್ 5% ಏನು ಏಕ ನಿವೇಶನ ಸಿಂಗಲ್ ಫ್ಲಾಟ್ ಅಂತ ಏನ್ ಹೇಳ್ತೀವಿ, ಆ ಏಕ ನಿವೇಶನಕ್ಕೆ ನಿಮ್ಗೆ 5% ಅಪ್ಲಿಕೇಬಲ್ ಆಗ್ತಾ ಇದೆ. ಇದರಲ್ಲಿ ಯಾವುದೇ ಒಂದು ಚೇಂಜಸ್ ಇಲ್ಲ. ಇದು ಇವತ್ತಿನ ಒಂದು ಕಹಿ ಸುದ್ದಿ. ಇದು ಆಕ್ಚುಲಿ ನನಗೂ ಕೂಡ ಅದು ನಿಖರವಾದಂತಹ ಮಾಹಿತಿ ಇರಲಿಲ್ಲ. ನಿನ್ನೆ ಜಾಯಿಂಟ್ ಕಮಿಷನರ್ ಹತ್ರ ಯಾವುದೋ ಒಂದು ಫೈಲ್ ವಿಷಯಕ್ಕೆ ನಾನು ಅದು, ಯಾಕಂದ್ರೆ ವೆಬ್ಸೈಟ್ ಅಲ್ಲಿ 5% ಅಂತಲೇ ತೋರಿಸ್ತಾ ಇತ್ತು, ಆವಾಗ ಜಾಯಿಂಟ್ ಕಮಿಷನರ್ ಹತ್ರ ಹೋದಾಗ ಅಲ್ಲಿಂದ ಈ ಮಾಹಿತಿ ಸಿಕ್ತು. ಅದರ ಕಾಪಿ ಕೂಡ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಯಾರಿಗಾದ್ರೂ ಕೂಡ ಅವಶ್ಯಕತೆ ಇತ್ತು ಅಂತಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಗಮನಿಸಬೇಕಾಗಿರೋದು ಒಂದೇನೇನೆ, ಈ ನಮ್ಮ ಕರ್ನಾಟಕ ಸರ್ಕಾರ ಖಂಡಿತ ಜನಗಳ ಬೆಂಬಲಕ್ಕೆ ಇಲ್ಲ.
ತಮಿಳುನಾಡು ತರ ನಮ್ಮ ಕರ್ನಾಟಕದಲ್ಲೂ ಕೂಡ ಇಂಡಿಪೆಂಡೆಂಟ್ ಪಕ್ಷ ಏನಾದ್ರೂ ಬಂದರೆ ಈ JCB ಪಕ್ಷ 3 ಪಕ್ಷನ ಬಿಟ್ಟು ಯಾವ್ದಾದ್ರು ಬೇರೆ ಪಕ್ಷ ಏನಾದ್ರೂ ಬಂದರೆ ಅಲ್ಲಿಗೆ ಏನಾದ್ರೂ ಕಾನೂನು ಏನಾದ್ರೂ ಚೇಂಜ್ ಆಗ್ಬೋದು, ಜನಗಳ ಬಗ್ಗೆ ಕಾಳಜಿ ವಹಿಸ್ಬೋದು, ಜನಗಳ ಬಗ್ಗೆ ಒಂದು ಕಾಳಜಿ ತೋರಿಸಿ ಅವರು ಜನಗಳ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ಈ JCB ಇರೋವರೆಗೂ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಆಗಲ್ಲ. ಲೆಕ್ಕ ಹಾಕಿ ಜಸ್ಟ್ ನೀವು ಈ ಖಾತಾ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಗೆ 3% ಎಕ್ಸ್ಟ್ರಾ, 3% ಮೀನ್ಸ್ ಇವಾಗ ಈ ಖಾತಾ ಇತ್ತು ಅಂತಂದ್ರೆ ಅದು 2% ಅಪ್ಲಿಕೇಬಲ್ ಆಗುತ್ತೆ. ಏನಾದ್ರೂ ನಿಮ್ದು ಈ ಖಾತಾ ಇಲ್ಲದೆ ಇವಾಗ ಹೊಸದಾಗಿ ನೀವು ಈ ಖಾತಾ ಮಾಡ್ಕೊಂಡು ಹಂಗೇನೇನೆ ನೀವು ಅದನ್ನ ಏಕತಾ ಆಗಿ ಕನ್ವರ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಗೆ 5% ಅಪ್ಲಿಕೇಬಲ್, ಅಂದ್ರೆ 3% ಇಸ್ ದ ಎಕ್ಸ್ಟ್ರಾ ಮೀನ್ಸ್ ಪೆನಾಲ್ಟಿ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅವ್ಯವಸ್ಥೆ. ಈ ನಮ್ಮ ಸಿದ್ದರಾಮಯ್ಯ ಅವರು ಬಡವರ ಪರ ಅಂತಂದೇಳಿ ಏನು ಜನಗಳ ಒಂದು ಕೂಗಿದೆ ಅದನ್ನ ಅವರು ಉಳಿಸ್ಕೊಂಡ್ಲಿಲ್ಲ. ಇವಾಗ ಈ DK ಶಿವಕುಮಾರ್ ಅವರು ಬಂದಿದ್ದಾರೆ. ಈ DK ಶಿವಕುಮಾರ್ ಅವರು ಕೂಡ ಜನಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವ್ರು ಏನಿದ್ರು ಕೂಡ ಅಧಿಕಾರ, ಒಂದು ಪೊಸಿಷನ್, ಒಂದು ದುಡ್ಡು, ಈ ತರ ಹೋಗ್ತಾ ಇದ್ದಾರೆ. ಆಗ್ಲಿ ಬಡವರ ಬಗ್ಗೆ, ಜನಗಳ ಬಗ್ಗೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಯಾವತ್ತೂ ಕೂಡ ಈ ಸರ್ಕಾರದವರು ಯೋಚನೆ ಮಾಡಲ್ಲ. ಇದು ನಮ್ಮ ಕರ್ನಾಟಕದ ಅವ್ಯವಸ್ಥೆ. ಫ್ರೆಂಡ್ಸ್, ಇಲ್ಲಿ ಮಾತಾಡ್ತಾ ಹೋದ್ರೆ ಈ ಸರ್ಕಾರದ ಬಗ್ಗೆ 100 ರೀತಿಯಾಗಿದೆ. ಇಲ್ಲಿ ಒಂದೇನೇನೆ ನಾನು ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರನೇನೆ ಈ ವಿಡಿಯೋ ಮಾಡಿದ್ದು. ಒಂದು ಬಂದ್ಬಿಟ್ಟು ನೀವು BBMP B ಖಾತಾಯಿಂದ ಈ ಖಾತಾ ಹಾಗೆ ಮಾಡ್ಕೋಬೇಕು ಅಂತಂದ್ರೂ ಕೂಡ ಇಮ್ಮಿಡಿಯೇಟ್ ಅಪ್ಲೈ ಮಾಡಿ ಈ ಖಾತಾ ಮಾಡ್ಕೊಬಿಡಿ. ಯಾಕಂತ ಅಂದ್ರೆ ಇವರು ನೋಡಿ ಇವಾಗ ಈ ಖಾತಾ ಇಲ್ಲದೆ ಇರೋಂಥವಕ್ಕೆ ಏ ಖಾತಾ ಅಪ್ಲೈ ಮಾಡಿದ್ರೆ 5% ಆಗ್ತಾ ಇದಾರೆ. ಅದು ಈ ತರ ಪೆನಾಲ್ಟಿಗಳು ಬೇರೆ ಏನೆಲ್ಲ ಬರುತ್ತೋ ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾರೆಲ್ಲ ಇನ್ನೂ ಈ ಖಾತಾ ಮಾಡಿಸ್ಕೊಂಡಿಲ್ಲ ಅವರೆಲ್ಲ ಖಂಡಿತ ಅಪ್ಲಿಕೇಶನ್ ಹಾಕೊಳ್ಳಿ. ಮತ್ತೆ ಈ ಪಂಚಾಯಿತಿಯಲ್ಲಿ ಏನು BBMP ಹೊರತುಪಡಿಸಿ ಹೊರ ಪ್ರದೇಶಗಳಲ್ಲಿ ಏನು ನಾವು ಪಂಚಾಯತ್ ಲಿಮಿಟ್ ಅಲ್ಲಿ ಇರುವಂತಹ RDPR ಲಿಮಿಟ್ಗೆ ಬರುವಂತಹ ಈ ಸ್ವತ್ತು ಅಪ್ಲಿಕೇಶನ್ ಯಾರೆಲ್ಲ ಹಾಕೊಂಡಿಲ್ಲ ಅಪ್ಲಿಕೇಶನ್ ಹಾಕೊಳ್ಳಿ. ಯಾಕಂದ್ರೆ ಈ ಸರ್ಕಾರ ಯಾವಾಗ ಏನ್ ಚೇಂಜ್ ಮಾಡುತ್ತೆ, ಏನ್ ಇದ್ ಮಾಡುತ್ತೆ ಅಂತ ಖಂಡಿತ ಗೊತ್ತಿಲ್ಲ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಅನ್ನ ಹಾಕೊಳ್ಳಿ. ಆಲ್ರೆಡಿ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನೆಲ್ಲನೂ ಮ್ಯಾಕ್ಸಿಮಮ್ 10 to 15 ಡೇಸ್ ಒಳಗಡೆ ಪ್ರತಿಯೊಬ್ಬರಿಗೂ ಖಾತಾ ಸಿಗುತ್ತೆ. ಅದರಿಂದ ಯಾರೆಲ್ಲನೂ ನೀವು ಪಂಚಾಯತ್ ಅಪ್ಲಿಕೇಶನ್ ಹಾಕೊಂಡಿಲ್ಲ, ನೀವು ಪಂಚಾಯತ್ ಅಪ್ಲಿಕೇಶನ್ ಹಾಕ್ಸ್ಕೊಳ್ಳಿ. ಪಂಚಾಯತಿ ಸೈಟ್ಗಳಿಗೆ, ಮನೆಗಳಿಗೆ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳ ಪ್ರತಿಯೊಂದಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ಸ್ಕೊಳ್ಳಿ. ಮತ್ತೆ BBMPದು B ಖಾತಾಯಿಂದ ಎ ಖಾತಾ ಆಗ್ಬೋದು, ಅಥವಾ ನಿಮ್ಗೆ ಯಾವುದೇ ಖಾತಾ ಇಲ್ಲದೆ ಇದ್ರೆ ಈ ಖಾತಾ ಹಾಕ್ಬೋದು. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಸ್ಕೊಳ್ಳಿ. ಇನ್ನೊಂದು, ನಮ್ಮ ಆಫೀಸಲ್ಲೇನೇನೆ ಅಪ್ಲಿಕೇಶನ್ ಬೇಕಾದ್ರೂ ಕೂಡ ನಾವು ಅಪ್ಲಿಕೇಶನ್ ಹಾಕೊಡ್ತೇವೆ. ಮತ್ತೆ ನಿಮ್ಗೆ DC ಕನ್ವರ್ಷನ್ ಆಗ್ಬೋದು, ಅಥವಾ ನಿಮ್ಗೆ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಕನ್ಸಲ್ಟಿಂಗ್ ಬೇಕಂದ್ರೂ ಕೂಡ ನಮ್ಮ ಆಫೀಸಿಂದಲೇನೆ ನಾವು ಪ್ರೊವೈಡ್ ಮಾಡ್ತೀವಿ. ಪ್ರತಿಯೊಂದಕ್ಕೂ ಕೂಡ ನಮ್ಮ ಆಫೀಸಲ್ಲಿ ಒಂದೇ ಪ್ಲೇಸ್ ಅಲ್ಲಿ ನಿಮ್ಗೆ A to Z ರಿಯಲ್ ಎಸ್ಟೇಟ್ ಸರ್ವಿಸ್ಗಳು ಸಿಗೋದ್ರಿಂದ ನೀವು ನಮ್ಮ ಆಫೀಸನ್ನ ವಿಸಿಟ್ ಮಾಡಿದ್ರೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಸಿಗುತ್ತೆ. ಆದರೆ ನಾಮಿನಲ್ ಚಾರ್ಜಸ್ ಅಂತ ಇರುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.